ಸ್ನೇಹಿತರೆ, ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡುವ ಹಣಕ್ಕೆ ಏನು ಗ್ಯಾರಂಟಿ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಭಾರತದಲ್ಲಿ ಮ್ಯೂಚುವಲ್ ಫಂಡ್ಸ್ಗಳನ್ನು ಸೆಬಿ ಹಾಗೂ ಆಂಫಿ ನಿಯಂತ್ರಿಸುತ್ತದೆ. ಇದು ಉನ್ನತ ಮಟ್ಟದ ಸುರಕ್ಷತೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ. ಆದರೆ ಹೂಡಿಕೆ ಮಾಡುವ ಮೊದಲು ಮ್ಯೂಚುವಲ್ ಫಂಡ್ಗಳಲ್ಲಿ ಒಳಗೊಂಡಿರುವ ಅಪಾಯವನ್ನು ಅದರ ಹಕ್ಕು ನಿರಾಕರಣೆಯಲ್ಲಿ ನೀಡಲಾಗಿದೆ ಎಂದು ತಿಳಿದಿರಬೇಕು. ಮ್ಯೂಚುವಲ್ ಫಂಡ್ಸ್ನ ವಿವಿಧ ಎಎಂಸಿಗಳು ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸೆಬಿ ಮತ್ತು ಆಂಫಿ ರೂಪಿಸಿರುವ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ಪಾಲಿಸುವುದರೊಂದಿಗೆ ವೈಯಕ್ತಿಕ ಹೂಡಿಕೆದಾರರಿಗೆ ಪ್ರತ್ಯೇಕ ಎಎಂಸಿಗಳ ಪ್ರತ್ಯೇಕ ಖಾತೆಗಳನ್ನು ನೀಡುವುದರ ಮೂಲಕ ಪಾರದರ್ಶಕತೆಯನ್ನು ನೀಡುತ್ತಾರೆ. ಹಾಗೂ ಈ ಖಾತೆಗಳನ್ನು ಕ್ಯಾಮ್ಸ್, ಕಾರ್ವಿ ಹಾಗೂ ಫಿನ್ಟೆಕ್ ಎನ್ನುವ ಕಸ್ಟೋಡಿಯನ್ ಸರ್ವಿಸಸ್ಗಳ ಮೂಲಕ ನಿರ್ವಹಿಸಲಾಗುತ್ತದೆ. ಮ್ಯೂಚುವಲ್ ಫಂಡ್ಸ್ಗಳು ಸಾಮಾನ್ಯವಾಗಿ ಮಾರ್ಕೆಟ್, ಕ್ರೆಡಿಟ್ ಹಾಗೂ ಲಿಕ್ವಿಡಿಟಿ ಎನ್ನುವ 3 ರಿಸ್ಕ್ಗಳನ್ನು ಹೊಂದಿರುತ್ತದೆ. ಈ ರಿಸ್ಕ್ಗಳಿಂದ ಪಾರಾಗಲು ಪ್ರತಿಯೊಬ್ಬರೂ ಕೂಡ ಫಂಡ್ಸ್ ಡೈವರ್ಸಿಫಿಕೇಶನ್ ಮಾರ್ಗ ಪಾಲಿಸುವುದು ಸೂಕ್ತ. ಇದರೊಂದಿಗೆ ಹಣ ಹೂಡಿಕೆ ಮಾಡುವ ಮೊದಲು ನಿಮ್ಮ ನಿಧಿ ಹೂಡಿಕೆ ಉದ್ದೇಶಗಳು ಹಾಗೂ ಅದರ ರಿಸ್ಕ್ ಪ್ರೊಫೈಲ್ ಮೇಲೆ ಸದಾ ನಿಗಾ ಇಡುವುದು ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಸಾಮಾನ್ಯವಾಗಿ ಎಲ್ಲ ಮ್ಯೂಚುವಲ್ ಫಂಡ್ಸ್ಗಳು ಕೆಲ ಫಂಡ್ಸ್ಗಳಾದ ಲಿಕ್ವಿಡ್, ಮನಿ ಮಾರ್ಕೆಟ್, ಆರ್ಬಿಟ್ರೇಜ್ ಅಂಡ್ ಓವರ್ನೈಟ್ಗಳ ಮೂಲಕ ಕಡಿಮೆ ಅಪಾಯ ಹಾಗೂ ಸ್ಥಿರ ಆದಾಯವನ್ನು ನೀಡುತ್ತವೆ. ಆತ್ಮೀಯರೇ, ಈ ಎಲ್ಲ ಸಂಗತಿಗಳ ಹೊರತಾಗಿಯೂ ಅನೇಕ ಜಾಗತಿಕ ಮಾರುಕಟ್ಟೆಯ ದಿಗ್ಗಜರು ಮುಂದಿನ ಕೆಲ ದೀರ್ಘ ವರ್ಷಗಳು ಭಾರತೀಯ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಸುವರ್ಣ ಯುಗವಾಗಿರುವುದೆಂದು ಹೇಳುತ್ತಿದ್ದಾರೆ. ಹಾಗಾಗಿ ತಡಬೇಡ ಸ್ನೇಹಿತರೆ, ಇಂದೇ ನಿಮ್ಮ ವಿಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿಯ ಮೂಲಕ ನಿಮ್ಮ ಕುಟುಂಬದ ಮುಂದಿನ ಸುಖಕರ ಭವಿಷ್ಯಕ್ಕಾಗಿ ಒಂದು ದೊಡ್ಡ ಮೊತ್ತದ ಆಸ್ತಿಯನ್ನು ರೂಪಿಸಲು ಇಂದೇ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಹೂಡಿಕೆಯನ್ನು ಲಂಸಮ್ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳ ಮೂಲಕ ಶುರು ಮಾಡಿ. ಹಾಗೂ ಈ ವಿಷಯವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಲು ಇಂದೇ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಹಾಗೂ ಚಾನೆಲ್ಗಳನ್ನು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಲು ಮರೆಯದಿರಿ. ಧನ್ಯವಾದಗಳು.